వాళ్ళకి ఎంత జ్ఞానం లేదు. ಮಂಡ ಜನರಾಗ್ಬಿಟ್ಟಿದ್ರು. వాళ్ళు మొండు జనాలు. ಇವತ್ತು ಎಷ್ಟೋ ಜನ ಇಲ್ಲಿ ಕುತ್ಕೊಂಡಿದ್ದೀರಾ. ఇప్పుడు ఎన్నో జనం ಇಲ್ಲಿ ನಿಮಗೂ కూర్చున్నారు. ಇಂತ ಅನುಭವದಲ್ಲಿ ಕುತ್ಕೊಂಡಿದ್ದೀರಾ. మీరు ఇలాంటి అనుభవంలో కూర్చొని ನೀವು ఉన్నారు. ಮಂಡ ಜನರಾಗಿದ್ರೆ మంద జనాలు ದೇವರ ಅದ್ಭುತ ಕಾಣಕ್ ಸಾಧ್ಯವಿಲ್ಲ. దేవుని ಅದ್ಭುತ ಕಾರ್ಯಾలు చూసేదానికి ಫ್ರೀಡಮ್ ಬರಬೇಕು. ಫ್ರೀಡಮ್ ರಾవాలి. ಗಲಾತ್ಯ 5:1 ಹೇಳ್ತದೆ, ಗಲಾತ್ಯ 5:1 ಕ್ರಿಸ್ತನು ನಮ್ಮನ್ನು ಬಿಡಿಸಿದ್ದು, ದುಷ್ಟನು మనను పడేసిన ಕ್ರಿಸ್ತನು ನಮ್ಮನ್ನು ಬಿಡಿಸಿದ್ದು, ಕ್ರಿಸ್ತುడు మనను విడిపించాడు. ಸ್ವತಂತ್ರರಾಗಿರುವುದಕ್ಕಾಗಿ, ಸ್ವತಂತ್ರಲై ఉండేదానికి, ದಾಸತ್ವ ನೊಗದಲ್ಲಿ ಬೀಳುವುದಕ್ಕಾಗಿ ಅಲ್ಲ. ದಾಸತ್ವಂలో ఉండేదానికి కాదు. ದೇವರು ನಮ್ಮನ್ನು ಬಿಡಿಸಿದ್ದಾನೆ. ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ದೇವರು ನಮ್ಮನ್ನು ಆದುಕೊಂಡಿದ್ದಾನೆ. ದೇವರು ಸ್ವಕೀಯ ಜನರಾಗಿ ನಡೆಸಿಕೊಂಡಿದ್ದಾನೆ. ಅವರು ನನ್ನ ಜನರು ಅಂತ ಯೇಸು ಹೇಳ್ತಾರೆ. ಅವಾಗ ನಾವು ಅವ್ರಿಗೆ ತಕ್ಕಂತೆ ನಾವು ನಡೆಯಬೇಕು. ಅప్పుడు మనం వాళ్ళ ಎಫೆಸರ ಪುಸ್ತಕ 4ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ದೇವರಿಂದ ಕರೆಯಲ್ಪಟ್ಟವದ ನೀವು దేవుని నుంచి కూసిన ಯೋಗ್ಯರಾಗಿ ನಡೆಯಿರಿ. ಯೋಗ್యులుగా ఉండాలి. ಹಲ್ಲೆಲೂಯಾ, హల్లెలూయా.